ಪ್ಯಾರಾಚೂಟ್ ಇಂದ ಹೈಟ್ ಅನ್ನ ಫೈಂಡ್ ಔಟ್ ಮಾಡಬಹುದಾ? ಎಸ್ ಡೆಫಿನೆಟ್ಲಿ. ಆಂಗಲ್ ಆಫ್ ಎಲಿವೇಶನ್ ಮತ್ತೆ ಡಿಸ್ಟೆನ್ಸ್ ಅನ್ನ ಕೊಟ್ಟಿದೆ ಅಂತಂದ್ರೆ ನಾವು ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗೊನೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ ಇಂದ ನಾವು ಆಂಗಲ್ ಆಫ್ ಎಲಿವೇಶನ್ ಮತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಯೂಸ್ ಮಾಡಿಕೊಂಡು ಈ ಪ್ಯಾರಾಚೂಟಿಸ್ಟ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಇವತ್ತು ಈ ಒಂದು ವಿಡಿಯೋದಲ್ಲಿ ಪ್ಯಾರಾಚೂಟಿಸ್ಟ್ ಗೆ ರಿಲೇಟೆಡ್ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ ಅನ್ನು ನೋಡ್ತಾ ಹೋಗೋಣ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ಯಾರಾಚೂಟಿಸ್ಟ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಆ ಪ್ರಾಬ್ಲಮ್ ಈ ತರ ಇದೆ. ಎ ಪ್ಯಾರಾಚೂಟಿಸ್ಟ್ ಈಸ್ ಡಿಕ್ರೀಸಿಂಗ್ ವರ್ಟಿಕಲಿ ಅಂಡ್ ಮೇಕ್ಸ್ ಆಂಗಲ್ ಆಫ್ ಎಲಿವೇಶನ್ ಆಫ್ 45 ಡಿಗ್ರಿ ಅಂಡ್ 60 ಡಿಗ್ರಿ at two observing points 100 meter apart from each other on the left side of himself. Find the maximum height of which he falls and the distance of the point where he falls on the ground from the just observing point ಅಂತ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಪ್ಯಾರಾಚೂಟಿಸ್ಟ್ ಅದನ್ನಲ್ಲ, ಇಲ್ಲಿಂದ ಸ್ಟಾರ್ಟಿಂಗ್ ಈ ಪಾಯಿಂಟಿಗೆ ಮತ್ತೆ ಈ ಪಾಯಿಂಟಿಗೆ ಡಿಕ್ರೀಸ್ ಆಗ್ತಾ ಇದ್ದಾನೆ. ಅದು ಆಂಗಲ್ ಆಫ್ ಎಲಿವೇಶನ್ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ 45 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಅದು ಇಲ್ಲಿಂದ ಇಲ್ಲಿ ಬರೋತ್ತಿಗೆ ಎಷ್ಟಾಗುತ್ತೆ ಅಂದ್ರೆ 60 ಡಿಗ್ರಿ ಆಗಿರುತ್ತೆ. ಅಂಡ್ ಈ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇಟ್ ಈಸ್ ಅಪಾರ್ಟ್ ಫ್ರಮ್ 100 ಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಅಬ್ಸರ್ವಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಾಯ್ತಲ್ಲ, ಇಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವನು ಇಲ್ಲಿಗೆ ಬರೋತ್ತಿಗೆ 100 ಮೀಟರ್ ಅಪಾರ್ಟ್ ಅಂತ ಕೊಟ್ಟಿದ್ದಾರೆ. 100 ಮೀಟರ್ ಅಪಾರ್ಟ್ ಫ್ರಮ್ ಈಚ್ ಅದರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗಾದ್ರೆ ಫೈಂಡ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ಕೇಳಿದ್ದಾರೆ ನೋಡ್ರಿ. ಅಂದ್ರೆ ಎಚ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕಿದ್ರಲ್ಲಿ. ಇಲ್ಲಿ ಈ ಡಿಸ್ಟೆನ್ಸ್ ಅನ್ನ ಎಕ್ಸ್ ಅಂತ ತಗೊಳ್ತೀವಿ. ಅಂಡ್ ಇಲ್ಲಿ 100 ಅಂತ ಅವ್ರು ಕೊಟ್ಟಿದ್ದಾರೆ. ಟೋಟಲ್ ನಮ್ಗೆ ಎ ಇಂದ ಸಿ ವರೆಗೂ ಏನಾಗುತ್ತೆ ಅಂತ ಅಂದ್ರೆ 100 ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಇವೆರಡನ್ನು ಆಡ್ ಮಾಡ್ತೀವಿ. ಈ ಎಕ್ಸ್ ಡಿಸ್ಟೆನ್ಸ್ ಮತ್ತೆ 100 ಡಿಸ್ಟೆನ್ಸ್ ಅನ್ನ ಆಡ್ ಮಾಡಿದ್ರೆ ಎ ಇಂದ ಸಿ ವರೆಗೂ ಸಿಗ್ತಕ್ಕಂತಹ ಈ ಒಂದು ಡಿಸ್ಟೆನ್ಸ್ 100 ಪ್ಲಸ್ ಎಕ್ಸ್ ಅಂತ ಆಗುತ್ತೆ. ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೋಡ್ರಿ, ಇದು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ. ಇದು ಆಂಗಲ್ ಇಲ್ಲಿ ಕನ್ಸಿಡರ್ ಮಾಡಿದೆ ಅಂತಂದ್ರೆ ಇದು ಓ ಡಿ ಸಿ ಅನ್ನೋದು ಏನಾಗುತ್ತೆ, ಅಪೋಸಿಟ್ ಸೈಡ್ ಆಗುತ್ತೆ. ಅಂಡ್ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅಪೋಸಿಟ್ ಟು ಅಡ್ಜಸೆಂಟ್ ಇರತಕ್ಕಂಥದ್ದು ಯಾವುದು, ಟ್ಯಾನ್ ಥೀಟಾ. ಟ್ಯಾನ್ ಥೀಟಾವನ್ನ ಅಪ್ಲೈ ಮಾಡಬೇಕು. ಇಲ್ಲಿ ಎರಡು ಟ್ರಯಾಂಗಲ್ಸ್ ಕಾಣಿಸ್ತವೆ ನಮಗೆ. ಎ ಡಿ ಸಿ ಅನ್ನೋ ಒಂದು ದೊಡ್ಡ ಟ್ರಯಾಂಗಲ್, ಎ ಡಿ ಸಿ ಅನ್ನೋ ಒಂದು ದೊಡ್ಡ ಟ್ರಯಾಂಗಲ್, ಇನ್ನೊಂದು ಬಿ ಡಿ ಸಿ ಅನ್ನೋ ಈ ಒಂದು ಸಣ್ಣ ಟ್ರಯಾಂಗಲ್ಗೂ ಕೂಡ ನಾವೇನ್ ಮಾಡ್ತೀವಿ, ಎರಡಕ್ಕೂ ಟ್ಯಾನ್ ಅಪ್ಲೈ ಮಾಡ್ತೀವಿ. ಈಗ ಫಸ್ಟ್ ಕನ್ಸಿಡರ್ ಮಾಡೋಣ ಇನ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್, ಎ ಡಿ ಸಿ ಅನ್ನೋ ದೊಡ್ಡ ಟ್ರಯಾಂಗಲ್ ತಗೊಳ್ಳೋಣ. ಇಲ್ಲಿ ಇನ್ ಟ್ರಯಾಂಗಲ್ ಎ ಡಿ ಸಿ ಟ್ಯಾನ್ ಅನ್ನ ಅಪ್ಲೈ ಮಾಡಬೇಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಟ್ಯಾನ್ ಥೀಟಾ ಅಂದ್ರೆ ಅದು ಅಪೋಸಿಟ್ ವ್ಯಾಲ್ಯೂ ಏನೈತಿ, ಎಚ್ ಅಂತ ತಗೊಂಡಿದೀವಿ, ಎಚ್ ಅಂತ ಬರೆಯೋಣ. ದೆನ್ ಡಿವೈಡೆಡ್ ಬೈ ಇದು ಅಡ್ಜಸೆಂಟ್ ಸೈಡ್ ಐತಲ್ಲ, ಇದು 100 ಪ್ಲಸ್ ಎಕ್ಸ್ ಆಡ್ ಮಾಡಿದೆ ಅಂತಂದ್ರೆ ನಮ್ಗೆ ಅಡ್ಜಸೆಂಟ್ ಸೈಡ್ ಸಿಗುತ್ತೆ. ಇನ್ ಟ್ರಯಾಂಗಲ್ ಎ ಡಿ ಸಿ ನಲ್ಲಿ ದೇರ್ಫೋರ್ 100 ಪ್ಲಸ್ ಎಕ್ಸ್ ಅಂತ ಇದಕ್ಕೆ ಬರ್ಕೊಳ್ಳೋಣ. ದೆನ್ ಟ್ಯಾನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ರೆ 45 ಡಿಗ್ರಿ. ಸೊ ಟ್ಯಾನ್ 45 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ತೀವಿ. ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲಿ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಗೊತ್ತೈತೆ ನಮಗೆ, 1 ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್ ಅಂತ ಬರಿತೀವಿ. ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಅಂತ ಬರಿತೀವಿ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಇದು ಇಕ್ವೇಶನ್ ನಂಬರ್ 1. ಅದೇ ತರ ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಐತಿ ನೋಡ್ರಿ. ಟ್ರಯಾಂಗಲ್ ಬಿ ಡಿ ಸಿ ಅನ್ನೋ ಟ್ರಯಾಂಗಲ್ ನಲ್ಲಿ ಅದನ್ನ ಇಲ್ಲಿ ಬರೀತೀನಿ ನೋಡ್ರಿ. ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಅದು, ಇನ್ ಟ್ರಯಾಂಗಲ್ ಬಿ ಡಿ ಸಿ ಅನ್ನೋ ಈ ಒಂದು ಟ್ರಯಾಂಗಲ್ ನಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾನೇ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ಅಪೋಸಿಟ್ ಇರ್ತಕ್ಕಂಥದ್ದು ಅನ್ನೋನ್ ಥಿಂಗ್ಸ್, ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಅಡ್ಜಸೆಂಟ್ ಸೈಡ್, ಅದು ನೌನ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ನೆಕ್ಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಟ್ಯಾನ್ 45 ಡಿಗ್ರಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಅಂತಂದ್ರೆ ಎಚ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತಂದ್ರೆ ಏನ್ ಬರಿತೀವಿ, ಎಕ್ಸ್ ಅಂತ ಬರಿತೀವಿ. ದೆನ್ ವ್ಯಾಲ್ಯೂ ಐತೆ, ಥೀಟಾ ವ್ಯಾಲ್ಯೂ ಐತೆ. ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿತೀವಿ. ಇಲ್ಲಿ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಐತಲ್ಲ, ರೂಟ್ 3 ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿತೀವಿ. ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಕ್ಕಿಂತ ಮುಂಚೆ ನಮಗೆ ಇಲ್ಲಿ ಆರ್ ಎಚ್ ಎಸ್ ನಲ್ಲಿ, ಇಲ್ಲಿ ನೋಡ್ರಿ ಇಕ್ವೇಶನ್ ನಂಬರ್ 1 ಅಲ್ಲಿ ಆರ್ ಎಚ್ ಎಸ್ ನಲ್ಲಿ ಎಚ್ ಅಂತ ಬಂದಿದೆ. ಅಂದ್ರೆ ಇಲ್ಲಿ ಕೂಡ ಎಚ್ ಅನ್ನೋದು ಆರ್ ಎಚ್ ಎಸ್ ನಲ್ಲಿ ಇರಬೇಕು. ಸೊ ಎಚ್ ಅನ್ನ ಇಲ್ಲೇ ಇಟ್ಕೊಂಡು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ರೂಟ್ 3 ಎಕ್ಸ್ ಇಸ್ ಈಕ್ವಲ್ ಟು ಎಚ್ ಅಂತ ಬರ್ತೈತಿ. ಇದು ಇಕ್ವೇಶನ್ ನಂಬರ್ 2. ಇದು ನಮ್ಮ ಉದ್ದೇಶ. ಆರ್ ಎಚ್ ಎಸ್ ಅನ್ನ ಸೇವ್ ಮಾಡ್ಕೊಳ್ಳೋದು ಅಥವಾ ಎಲ್ ಎಚ್ ಎಸ್ ಅನ್ನ ಸೇವ್ ಮಾಡ್ಕೊಳ್ಳೋದು. ಇವೆರಡನ್ನು ಈಕ್ವೇಟ್ ಮಾಡ್ಕೊಂಡು ಒಂದು ವ್ಯಾಲ್ಯೂವನ್ನ ನಾವು ತಗೊಂಡ್ಬರ್ಬೋದು. ಹಂಗಾಗಿ ಈ ಎಚ್ ವ್ಯಾಲ್ಯೂವನ್ನ ಈಕ್ವಲ್ ಮಾಡ್ಕೊಳ್ತೀವಿ. ಇವಾಗ
ಆರ್ ಎಚ್ ಎಸ್ ಈಕ್ವಲ್ ಆಯ್ತು ಅಂತಂದ್ರೆ ಎಲ್ ಎಚ್ ಎಸ್ ಕೂಡ ಈಕ್ವಲ್ ಆಗುತ್ತಲ್ಲ. ಸೊ 100 ಪ್ಲಸ್ ಎಕ್ಸ್ ಗೆ √3x ಅಂತ ಬರೀಬಹುದಲ್ಲ, ಅದನ್ನ ಇಲ್ಲಿ ಬರೀತೀನಿ ನೋಡ್ರಿ ನಾನು. ಸೊ 100 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು √3x ಅಂತ ಬರೆಯೋಣ. ದೆನ್ ಈ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಅವಾಗ ನಮಗೆ 100 ಇಸ್ ಈಕ್ವಲ್ ಟು √3x, ಇದು ಈ ಕಡೆ ಬಂದ್ರೆ -x ಆಗುತ್ತೆ. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? ಎಕ್ಸ್ ಅಂತ ಅನ್ನೋದು. ಎಕ್ಸ್ ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ √3 - 1 ಅಂತ ಬರ್ತತಿ. ಅಂಡ್ ದಿಸ್ ಇಸ್ ಈಕ್ವಲ್ ಟು 100. ನಾನು ನಿನ್ನೆನೆ ಹೇಳಿದ್ದೆ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅವ್ರೇನಾದ್ರು √3 ಇಸ್ ಈಕ್ವಲ್ ಟು 1.73 ಅಂತ ಯೂಸ್ ಮಾಡ್ಕೊಳ್ರಿ ಅಂತಂದ್ರೆ ಅದ್ರ ವ್ಯಾಲ್ಯೂವನ್ನ ಹಾಕೋಬೇಕು. ಇನ್ ಕೇಸ್ ಅವರು ಕೊಟ್ಟಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಬರೀಬೇಕು. ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಬರ್ತತೆ, ಇಲ್ಲಿ ಹಾಕೋಣ ಇದ್ರ ವ್ಯಾಲ್ಯೂ. 100 ಇಸ್ ಈಕ್ವಲ್ ಟು ಎಕ್ಸ್ ಇಂಟು √3 ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 1.73 ಆಕತ್ತೆ. 1.73 ನಲ್ಲಿ 1 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 0.73 ಅಂತ ಬರುತ್ತೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು, 0.3 ಲೋಕತೆ ಅಂದ್ರೆ ಈ ಕೆಳಗಡೆ ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 0.73 ಅಂತ 136.98 ಬರ್ತತಿ. 136.98 ಅಂತ ಬರ್ತತಿ. ಸೊ ಇದು ಕ್ಲೋಸ್ ಟು ದ 137 ಮೀಟರ್ ಅನ್ನೋದು ಇದು ಎಕ್ಸ್ ವ್ಯಾಲ್ಯೂ ಆಯ್ತು. ನಾವು ಫೈಂಡ್ ಔಟ್ ಮಾಡಿದ್ದು ಎಕ್ಸ್ ವ್ಯಾಲ್ಯೂ. ಈಗ ನಮಗೆ ಎಚ್ ವ್ಯಾಲ್ಯೂ ಬೇಕಲ್ಲ, ಎಚ್ ವ್ಯಾಲ್ಯೂ. ಈ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ 137. ಈ 137 ಅನ್ನ ಈಕ್ವೇಶನ್ ನಂಬರ್ 1 ಅಥವಾ ಈಕ್ವೇಶನ್ ನಂಬರ್ 2 ನಲ್ಲಿ ಹಾಕಿದಾಗ ನಮಗೆ ಎಚ್ ವ್ಯಾಲ್ಯೂ ಸಿಗುತ್ತೆ. ದೇರ್ ಫೋರ್ √3 ಪ್ಲೇಸ್ ನಲ್ಲಿ √3 ಹೆಂಗ ಬರ್ಕೊಳ್ಳೋಣ, ಇಂಟು ಎಕ್ಸ್ ಅಂತಂದ್ರೆ ಇದು 137 ಅಂತ ಅದನ್ನ ವ್ಯಾಲ್ಯೂ ಅನ್ನ ಬರ್ಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು ಎಚ್. ಸೊ ಮತ್ತೆ √3 ವ್ಯಾಲ್ಯೂಗೆ √3ಗೆ ಮತ್ತೆ ವ್ಯಾಲ್ಯೂ ಐತೆ 1.73 ಇಂಟು 137 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಚ್ ವ್ಯಾಲ್ಯೂ ಸಿಗುತ್ತೆ. ಫೈನಲ್ ಆಗಿ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ನಮಗೆ ಎಚ್ ವ್ಯಾಲ್ಯೂ ಸಿಗುತ್ತೆ. ಎಚ್ ಇಸ್ ಈಕ್ವಲ್ ಟು ನಮಗೆ 237 ಅಂತ ಬರುತ್ತೆ. ಇದು 237 ಮೀಟರ್ ಆಫ್ ದಿಸ್ ಹೈಟ್ ಅಂತಂದೇಳಿ ಈ ತರ ನಾವು ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಹೊಸ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.